ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡಿಬಿಟ್ರಾ ಇಂಥದ್ದೊಂದು ಪ್ರಶ್ನೆ ಮತ್ತೆ ಈಗ ಉದ್ಭವ ಆಗ್ತಿದೆ. ಇತ್ತೀಚೆಗೆ ಕೆಂಪೇಗೌಡ ಜಯಂತಿಯ ಫ್ಲೆಕ್ಸ್ಗಳಲ್ಲಿ ಸಿದ್ದರಾಮಯ್ಯನವರ ಫೋಟೋಗಳೇ ಕಾಣಿಸ್ತಾ ಇರಲಿಲ್ಲಂತೆ. ಅಲ್ಲದೆ ನಿನ್ನೆ ತವರು ಜಿಲ್ಲೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯನವರು ನಮ್ಮ ರಾಜಕೀಯ ಮುಗೀತು ಅನ್ನೋ ಮಾತುಗಳನ್ನಾಡಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಾನು ಸ್ಪೀಡಾಗಿ ಹೋಗಬೇಕು, ಇಲ್ದಿದ್ರೆ ಟ್ರೈನ್ ಮಿಸ್ ಆಗುತ್ತೆ ಅನ್ನುವ ಮಾತುಗಳನ್ನಾಡಿದ್ದಾರಂತೆ. ಜಾರಕಿಹೊಳಿ ಅವರ ಮಾತನ್ನು ಕೇಳ್ಕೊಂಬರೋಣ. ಎಲ್ಲದ ಪಕ್ಷದಲ್ಲಿ ಇರೋದೇ ಇದು. ಒಬ್ಬನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಟ್ಟೆ ಸ್ಪೀಡ್ ಓಡಬೇಕು ಅಂದ್ರೆ ನಮ್ಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ ಹಂಗೆಲ್ಲ ಓಡಾಡ್ಬೇಕಿದು. ಇಲ್ಲೇ ಮನೇಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಓಡಾಗ ಹತ್ತಬೇಕು. ಹಂಗೆ ಅದು. ನೀವು ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ. ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತಿ. ಸೊ ನಾವು 20 ವರ್ಷದಲ್ಲಿ ನೋಡಂತ ಲೀಡ್ರ್ ಇವತ್ತು ಯಾರು ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲವ್ರು ಇಲ್ಲಲ್ಲ. ಹಂಗಿದ್ದು ರಾಜಕಾರಣಿ ಅಂದ್ರೆ ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡಬೇಕು, ಓಡೋಗಿ ಹತ್ತಬೇಕು ಗಾಡಿ. ಕಡೆಗೆ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಅಲ್ಲಾರು ಹಿಡಿಬೇಕಿಲ್ಲ, ದಾವಣಗೆರೆಗೆ ಹೋಗ್ಬೇಕು. ಒಟ್ಟು ಹತ್ತಿ ಬೆಳವಾಕ್ ಇಳಿಬೇಕು. ಅದಕ್ಕೆ ಸಿದ್ದರಾಮಯ್ಯ ಅನ್ನುವಂಥ ಒಂದು ದಾಖಲೆಯ ಟ್ರೈನ್ ಈಗಾಗಲೇ ಪಾಸ್ ಆಗಿ ಹೋಗಿದೆ. ಮುಂದಿನ ನಿಲ್ದಾಣದಲ್ಲಿ ಕಾಯ್ತಿರೋರು ಒಂದಿಷ್ಟು ಜನ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋರ್ಗೂ ಒಂದಿಷ್ಟು ಜನ ಕಾಯ್ತಿದ್ದಾರೆ. ಈಗ ಅವರು ಅದೇ ನಿಟ್ಟಲ್ಲಿ ಹೇಳ್ದಂಗಿದೆ, 20 ವರ್ಷದ ರಾಜಕಾರಣಿಗಳನ್ನು ನಾವೀಗ ನೋಡೋಕ್ಕಾಗೋದಿಲ್ಲ ಅಂತಂದರೆ ಅದರಲ್ಲಿ ಕೊನೆಯದಾಗಿ ಸೇರಿಕೊಂಡವರು ಸಿದ್ದರಾಮಯ್ಯ ಅವರು ಅಂತ ಅನ್ಸುತ್ತೆ. ಇವರ ಗುರು ಲೆಕ್ಕಾಚಾರದಲ್ಲಿ JDS ಬಿಟ್ಟು ಬರುವಾಗ ಅವ್ರ ಜೊತೆಗೆ ಬಂದಿರುವಂಥ ಪ್ರಮುಖ ವ್ಯಕ್ತಿ ಅಂತಂದರೆ, ಮುಖಂಡ ಅಂತಂದರೆ ಅದು ಸತೀಶ್ ಜಾರಕಿಹೊಳಿ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯ ಅವರ ಎಲ್ಲ ನಡಾವಳಿಗಳಲ್ಲೂ ಈತನೊಂದು ಹೆಸರು ಇವರು ಇದ್ದೇ ಇರ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಅವರು ನಿನ್ನೆ ಮೈಸೂರಲ್ಲಿ ಮಾತಾಡಿದ್ದು, ನನ್ನ ರಾಜಕೀಯ ಜೀವನ ಬಹುತೇಕ ಮುಗಿಸ್ಬಿಟ್ಟಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ದು ಸುಮಾರು ಜನಕ್ಕೆ ಜೀರ್ಣ ಆಗಿಲ್ಲ, ಸುಮಾರು ಜನಕ್ಕೆ ಖುಷಿ ತಂದಿದೆ. ಅಂದರೆ ತೆರವಾದ ಸ್ಥಾನದಲ್ಲಿ ನಾನು ಪ್ರತಿಷ್ಠಾಪನೆಗೊಳ್ಳ ಅನ್ನುವಂಥ ನಿಟ್ಟಲ್ಲಿ ಕೆಲವರು ಲೆಕ್ಕಾಚಾರ ಹಾಕ್ಕೊಂಡ್ರು. ಅಷ್ಟು ಈಸಿಯಾಗಿ ಅವ್ರ ಸ್ಥಾನ ತುಂಬೋದಕ್ಕಾಗೋದೇ ಇಲ್ಲ. ಸಿದ್ದರಾಮಯ್ಯ ಮೈಸೂರು ಭಾಗದಲ್ಲಿ, ಅದು ಹಳೆ ಮೈಸೂರು ಭಾಗದಲ್ಲಿ ಮತ್ತೊಬ್ಬ ಅಹಿಂದ ನಾಯಕನನ್ನು ಗುರುತಿಸಿ ಅಂತಂದರೆ ಕಾಂಗ್ರೆಸ್ಸಲ್ಲೇ ಕಷ್ಟ. ಹೌದು, ಬೇರೆ ವಿಭಾಗದಲ್ಲೂ ಕಷ್ಟ. ನಿಮ್ಮ DK ಶಿವಕುಮಾರ್ ಅವ್ರನ್ನ ಈಗ CM ಆಗಿ ನೋಡ್ಬೋದೇ ವಿನಃ ಆ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಅಸಾಧ್ಯ ಆಗುತ್ತೆ. ಕನಕಪುರದ ನಾಯಕ ಅಂತಾರೆ ಬಿಟ್ಟರೆ ಬೇರೆ ರೀತಿಯಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಸಿದ್ದರಾಮಯ್ಯ ಅದೊಂದು 2005ರಲ್ಲಿ ಅಂದರೆ 90ರ ದಶಕದಲ್ಲಿ JDS-ನ ಪ್ರಬಲ ನಾಯಕನ ಗುರುತಿಸ್ಕೊಂಡು ಹಳೆ ಮೈಸೂರು ಭಾಗದ ಹಳ್ಳಿ ಸೊಗಡನ್ನು ಎತ್ಕೊಂಡ್ಬಂದಿರುವಂಥ ನಾಯಕ, ಅಹಿಂದ ಮತಗಳನ್ನು ಆ ವರ್ಗದ ನಾಯಕ ಅಂತ ಗುರುತಿಸ್ಕೊಂಡು. ಯಾಕಂದರೆ ಅಹಿಂದ ಮತಗಳು ತುಂಬ ದೊಡ್ಡ ಮಟ್ಟಕ್ಕಿತ್ತು. ಅಲ್ಪಸಂಖ್ಯಾತರದ್ದೇ ಒಂದಷ್ಟು ಮತಗಳು, ಒಂದು 12-13% ಇತ್ತು. ನಿಮಗೆ ದಲಿತರದ್ದೇ ಒಂದು 17-18% ಇತ್ತು. ಈ ಕಡೆ ಏನು ಹಿಂದುಳಿದ ವರ್ಗದವ್ರದ್ದು ಒಂದು ಅಂದರೆ OBC-ಗಳದ್ದು ಅಲ್ಲೊಂದು 30-32% ಇತ್ತು. ಈ ವರ್ಗೀಕರಣ ನೋಡಿದ್ರೆ ಅಲ್ಲಿಗೆಲ್ಲ ಸಲ್ಲುವ ನಾಯಕ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡು ದೊಡ್ಡ ಮಟ್ಟದ ಸದ್ದು ಮಾಡಿ JDS-ಅಲ್ಲಿ ಒಂದು ಪ್ರಬಲ ನಾಯಕ ಗುರುತಿಸ್ಕೊಂಡಿರುವಂಥ ಸಿದ್ದರಾಮಯ್ಯ 2005ರಲ್ಲಿ ಉಚ್ಚಾಟನೆಗೊಂಡಾಗ ಒಂದು ದಿನ ಇಡೀ ಹತ್ತಿದ್ರಂತೆ ಅವ್ರ ಪ್ರಮುಖ ನಾಯಕರು ಹೇಳೋದು. ಅಂದರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಂಗ್ರೆಸ್ಸಿಗೆ ಬಂದಿದ್ದು. ಆದರೆ ಕಾಂಗ್ರೆಸ್ ಎಲ್ಲವೂ ಕೊಡ್ತು. 2006ರಲ್ಲೇನೋ ಕಾಂಗ್ರೆಸ್ಸಿಗೆ ಬರ್ತಾರವರು. 2006ರಿಂದ ಅವರ ಪೂರ್ತಿ ಬಳ್ಳಾರಿಯ ಪಾದಯಾತ್ರೆ ಮತ್ತೊಂದು ಆ ನಾಯಕನನ್ನು ನೋಡೋದಕ್ಕೆ ಅಸಾಧ್ಯ ಅನ್ನುವಂಥ ನಿಟ್ಟಲ್ಲಿ ಹೋಯಿತು. ತನ್ನ ಅಷ್ಟೂ ಶಕ್ತಿಯನ್ನು ಧಾರೆ ಎರಿತಾರೆ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ಕೂಡ ಹಾಗೆ ಮಾಡುತ್ತೆ. 2013ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತೆ. ಅದಾದ ನಂತರದಲ್ಲಿ ತುಂಬ ಬದಲಾವಣೆಗಳು. ಈಗ ಮತ್ತೆ ಮೂಲೆ ಗುಂಪು ಮಾಡಿಬಿಡುತ್ತೆ ಅದೇ ಕಾಂಗ್ರೆಸ್ಸು. 2018ರದ ಕತೆ ನೀವು ನೆನಪು ಮಾಡ್ಕೋಬೇಕು. ಯಾವ JDS ಈ ಸಮುದಾಯದ ನಾಯಕನನ್ನು ಬಲಿ ಕೊಡ್ತು ಅಂತ ಏನು ಹೇಳಲಾಗತ್ತೆ 2005ರಲ್ಲಿ, ಅದೇ JDS ಜೊತೆ 2018ರಲ್ಲಿ ಇವರ ಹೈಕಮಾಂಡ್ ಹೇಳುತ್ತೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ, ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅನ್ನತ್ತೆ. ಈ ಅಹಿಂದ ನಾಯಕ ಕಣ್ಣು ಮುಚ್ಕೊಂಡು ಒಪ್ಕೋಬೇಕಾಗತ್ತೆ. ಯಾಕಂದರೆ ಅದು ಕೊಟ್ಟಿರೋದು ಹೈಕಮಾಂಡ್ ಪ್ರಸಾದ. ಕಾಂಗ್ರೆಸ್ನ ಸಂಸ್ಕೃತಿಯೇ ಹಾಗಿದೆ, ಹೈಕಮಾಂಡ್ ಹೇಳ್ದಂಗೆ ನಡ್ಕೊಳ್ಳೇಬೇಕು. ತಿರುಗಿ ಬೀಳೋದಕ್ಕೆ ಸಿದ್ದರಾಮಯ್ಯ ಅವರಿಗೂ ಆಗಿರಲಿಲ್ಲ. ಹಂಗಂತ ತಿರುಗೇ ಬಿದ್ದಿರಲಿಲ್ವ ಅಂತಂದರೆ 2.5 ವರ್ಷ ಆದಮೇಲೂ ಒಂದು 6 ತಿಂಗಳು ತಿರುಗೇ ಬಿದ್ದಿದ್ದು. ಹೌದು, 3ನೇ ವರ್ಷಕ್ಕೆ ಅವ್ರನ್ನ ಬದಿಗೆ ನಿಲ್ಲಿಸಲಾಯಿತು. ಈ ಸಮುದಾಯದ ಅಹಿಂದ ನಾಯಕನನ್ನು ಹಾಗೆ ಬದಿಗೆ ಸರಿಸಿ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಕೂಡ
ತಾನು ಬದಿಗೆ ನಿಲ್ಲಿಸಿದ್ದೀನಿ, ನನ್ನ ಬಹುತೇಕ ರಾಜಕೀಯ ಮುಗದೇ ಹೋಯಿತು ಅಂತ ಅಂದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ 28-29 ಚುನಾವಣೆ, ವಿಶೇಷವಾಗಿ 29 ಲೋಕಸಭಾ ಚುನಾವಣೆ, 28 ವಿಧಾನಸಭಾ ಚುನಾವಣೆ, ಈ ಎರಡೂ ಚುನಾವಣೆಗಳನ್ನು ದೃಷ್ಟಿಲಿಟ್ಕೊಂಡು ಹಂಗೆ ಏಕಾಏಕಿ ಬದಿಗೆ ಸರಿಸಿ ನಿಲ್ಲಿಸೋದಕ್ಕಾಗೋದಿಲ್ಲ. ನೀವು ಹಂಗೆ ಹೇಳ್ಬೇಡಿ ಸ್ವಾಮಿ ಅಂತ ಆದ್ರೂ ತಗೊಂಬಂದ್ಬಿಟ್ಟು ನಿಲ್ಲಿಸ್ಕೊಂಡು ಹಿನ್ನೆಲೆಯಲ್ಲಿ ನಿಲ್ಲಿಸ್ಕೊಂಡಾದರೂ ತಗೊಂಡೋಗ್ಬೇಕು. ನೀವೆಲ್ಲೋ ಫ್ಲೆಕ್ಸಲ್ಲಿ ಫೋಟೋ ಕಾಣಿಸಿಲ್ಲ, ಅರೆ ಹೊಸದಾಗಿ ಬಂದಿದ್ದಾರೆ ಅವ್ರನ್ನ ಪ್ರತಿಷ್ಠಾಪಿಸಬೇಕು. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಫೋಟೋ ಹಾಕ್ಬಿಟ್ರೆ ಫಸ್ಟ್ ಸಿದ್ದರಾಮಯ್ಯ ಅವ್ರ ಕಡೆ ಹೋಗ್ಬಿಡುತ್ತೆ. ಆ ನೋಟ ತಪ್ಪಿಸ್ಬೇಕು, ಆ ಮಾಸ್ ಅನ್ನೋ ಕಾನ್ಸೆಪ್ಟನ್ನು ಈಚೆ ತೆಗಿಬೇಕು. ಅವರ ಬಣದಲ್ಲೂ ಒಂದು ಒಲವಿರುತ್ತಲ್ವ, ಅದಷ್ಟು ನಮ್ಮ ದೇವ್ರನ್ನೇ ತೋರಿಸ್ಬಿಡೋಣ, ಪಕ್ಕದ ಊರು ದೇವರು ಅಥವಾ ಬೇಡ ಅನ್ನೋದು ನಮ್ಮ ಊರು ದೇವ್ರನ್ನ ತೋರಿಸ್ಬಿಡೋಣ ಅನ್ನುವಂಥ ಒಂದು ಆಸಕ್ತಿ ಮೇರೆಗೆ ಕೆಲವು ಕಡೆ ಫ್ಲೆಕ್ಸ್ನಲ್ಲಿ ಫೋಟೋಗಳು ಇಲ್ಲದೆ ಇರೋದ ಕಾರಣಕ್ಕೆ ನೀವು ಬದಿಗೆ ಸೋರಿದ್ಬಿಟ್ರು, ಹಿನ್ನೆಲೆಗೆ ಹೊಟ್ಬಿಟ್ರು, ಭಾಳ ಕಷ್ಟ ಇದೆ. ಸಿದ್ದರಾಮಯ್ಯ ಅವರ ಪರ್ಯಾಯ ನೋಡಬೇಕು ಅಂದ್ರೆ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರು ಇಲ್ಲದೆ ಮುಂದಿನ ಚುನಾವಣೆ ಗೆಲ್ಲೋದಕ್ಕೂ ಕೂಡ ಅಷ್ಟೇ ಕಷ್ಟ ಸಾಧ್ಯ ಅನ್ನೋದು ಕೂಡ ಬಹಳ ಸ್ಪಷ್ಟ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.